ಜೈಲಿದ್ದ ಮಗನನ್ನ ನೋಡೋದಕ್ಕೆ ಬಂದ ತಂದೆ ಅರೆಸ್ಟ್ ಆಗಿದ್ದಾರೆ. ಮಗನಿಗಾಗಿ ಅಪ್ಪ ತಂದಿದ್ದ ಬ್ಯಾಗ್ನಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ. ಮಗನ ಸ್ನೇಹಿತ ಕೊಟ್ಟಿದ್ದ ಬ್ಯಾಗ್ ತಂದು ತಗಲಾಕೊಂಡಿದ್ದಾರೆ ಅಪ್ಪ. ಮನ ಕಲಕುವ ಘಟನೆಗೆ ಸಾಕ್ಷಿಯಾಗಿದೆ ಮಂಡ್ಯ ಕಾರಾಗೃಹ. ಕೆಂಪಯ್ಯನ ದೊಡ್ಡಿಯ ಶಿವಣ್ಣ ಜೈಲು ಪಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕೆಂಪಯ್ಯನ ದೊಡ್ಡಿ ಕೊಲೆ ಕೇಸ್ನಲ್ಲಿ ರೌಡಿ ಶೀಟರ್ ಮನೋಹರ್ ಬಂಧನ ಆಗಿದೆ. ಹಾಗಾಗಿ ಮಗನನ್ನ ನೋಡಿ ಬರಬೇಕು ಅಂತ ಅವರ ತಂದೆ ಶಿವಣ್ಣ ಜೈಲಿಗೆ ಹೊರಟಿದ್ರಂತೆ. ಆ ಸಂದರ್ಭದಲ್ಲೇ ಈ ರೌಡಿ ಶೀಟರ್ ಇದ್ದಾನಲ್ಲ, ಈ ಬಂಧನಕ್ಕೆ ಒಳಗಾಗಿದ್ದಾನಲ್ಲ ಮನೋಹರ್, ಆತನ ಸ್ನೇಹಿತ ಒಂದು ಬ್ಯಾಗ್ ಕೊಟ್ಟನಂತೆ. ಇಲ್ಲ, ಇದನ್ನ ತಗೊಂಡು ಹೋಗಿ ಕೊಡಿ ಅಂತ. ಶಿವಣ್ಣ ಅವರು ಒಳಗಡೆ ಏನಿದೆ ಅಂತ ಚೆಕ್ ಮಾಡಲಿಲ್ಲ, ತಗೊಂಡು ಹೋದ್ರು. ಒಳಗಡೆ ಬ್ಯಾಗ್ ತೆಗೆದುಕೊಂಡು ಹೋಗಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಪರಿಶೀಲನೆ ಆಗುತ್ತೆ. ಅದರಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ. ನಮ್ಮ ಮನೋಹರ ಅನ್ನುವಂಥ ವ್ಯಕ್ತಿಯ ತಂದೆ ಶಿವಣ್ಣ ಅನ್ನುವಂಥವ್ರು ಕೆಂಪಯ್ಯನ ದೊಡ್ಡಿ ಅಲ್ಗೂರು ಅಂತ ಗ್ರಾಮದಲ್ಲಿ ಬಂದಿರ್ತಾರೆ. ಅವರು ಇಲ್ಲಿ ಭೇಟಿ ಸಮಯದಲ್ಲಿ ಆತನಿಗೆ ಬಳಕೆಗೆ ಅಂತೇಳಿ 2 ಜೊತೆ ಬಟ್ಟೆ ತೆಗೆದುಕೊಂಡು ಒಂದು ಬ್ಯಾಗ್ ಒಳಗಡೆ ತಂದು ಗೇಟಲ್ಲಿ ಕೊಟ್ಟಿರ್ತಾನೆ. ದ್ವಾರದಲ್ಲಿ ನಮಗೆ ಯಾವುದೇ ವಸ್ತುಗಳು ಬಂದರೂ ಕೂಡ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನೂ ಇಲ್ಲ ಅಂತೇಳಿ, ಯಾವುದೇ ನಿಷೇಧಿತ ವಸ್ತುಗಳು ಇಲ್ಲ ಅಂತ ಹೇಳಿ ಕಂಡು ಬಂದ ನಂತರನೇ ನಾವು ಕೊಡುವಂಥ ವ್ಯವಸ್ಥೆ ಇರುತ್ತದೆ. ಅದನ್ನು ನಾವು ಎಂದಿನಂತೆ ಅವನು ಕೊಟ್ಟಿರುವಂಥ ಶಿವಣ್ಣ ಕೊಟ್ಟಿರುವಂಥ ಬ್ಯಾಗ್ನ ನಾವು ಸರ್ಚ್ ಮಾಡಬೇಕಾದ್ರೆ ಬ್ಯಾಗ್ನಲ್ಲಿ ಒಂದು ಗಾಂಜಾ ಥರದ ವಸ್ತು ಇರೋದು ಕಂಡು ಬಂದಿರುತ್ತೆ. ಇಮಿಡಿಯೇಟ್ ನಾವು ಅದು ಬ್ಲೇಡಲ್ಲಿ ಕಟ್ ಮಾಡಿ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಗಾಂಜಾ ಕಂಡು ಬಂದಿದೆ. ಶಿವಣ್ಣ ಅವ್ರನ್ನ ವಶಕ್ಕೆ ಪಡ್ಕೊಂಡು ನಾವು ಇಲ್ಲಿ ಯಾರು ಶಿವಣ್ಣ ನೋಡ್ಲಿಕ್ಕೆ ಬಂದಿರುವಂಥ ವ್ಯಕ್ತಿ ಮನೋಹರನ್ನ ನಾವು ವಿಚಾರಿಸಿದಾಗ ಆತ ಹೇಳ್ತಾನೆ, ಇಲ್ಲ ಸರ್, ನಂದಲ್ಲ ಬ್ಯಾಗು, ಬಟ್ಟೆ ಮಾತ್ರ ನಂದು, ಬ್ಯಾಗ್ ಬಂದು ನಮ್ಮ ಕೇಸ್ನಲ್ಲಿರುವಂಥ 7 ನಾಗ ಅಲಿಯಾಸ್ ನಾಗೇಶ ಅದು ಅಂತ ಹೇಳ್ತಾರೆ. ನಾಗೇಶನ ವಿಚಾರಿಸಿದಾಗ ಹೌದು ಸರ್, ಬ್ಯಾಗ್ ನಂದೇ ಅಂತ ಹೇಳಿ ಒಪ್ಕೊಂಡಿರ್ತಾನೆ. ಅದರಂತೆ ನಾವು ನಮ್ಮ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀವಿ. ಮನೋಹರ ಅನ್ನುವಂಥ ಬೀದಿ ಬದಿ ವ್ಯಾಪಾರಿಗಳ ಒಳತಿಗಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಅದರ ಪ್ರಯೋಜನ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ. ಇದೇನಪ್ಪ ಹೀಗೆ ಹೇಳ್ತಾ ಇದ್ದೀವಿ ಅಂತೀರಾ? ಈ ಸ್ಟೋರಿ ನೋಡಿ. ಕುಡುಕರ ಅಡ್ಡೆಯಾದ ಸ್ಟ್ರೀಟ್ ಮಾರ್ಕೆಟ್, ಪಾಲಿಕೆ ನಿರ್ಲಕ್ಷ್ಯ, ಹಳ್ಳ ಹಿಡಿದ ಸರ್ಕಾರಿ ಪ್ಲಾಟ್. ಈ ದೃಶ್ಯ ನೋಡಿ, ನಶೆ ಏರಿಸಿಕೊಂಡು ಕುಡುಕರು ಹೇಗೆ ಮಲಗಿದ್ದಾರೆ ಅಂತ. ಎಲ್ಲಿ ನೋಡಿದರೂ ಕುಡಿದು ಎಸೆದ ಬಾಟಲಿಗಳು, ಕಸ ಕಡ್ಡಿಗಳು, ವಾತಾವರಣವೇ ಗಲೀಜಾಗಿದೆ. ಇದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿರುವ ಬೀದಿ ಬದಿ ವ್ಯಾಪಾರಿ ವಲಯ. ಆದರೆ ಇಲ್ಲಿ ವ್ಯಾಪಾರ ಆಗ್ತಿಲ್ಲ, ಬದಲಾಗಿ ಅನಾಚಾರವೇ ಜಾಸ್ತಿಯಾಗಿದೆ. ಮಂಗಳೂರಿನಲ್ಲಿ ಇತ್ತೀಚೆಗೆ ಮಹಾನಗರ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಪಾಲಿಕೆ ವ್ಯಾಪ್ತಿಯ ಗೂಡಂಗಡಿಗಳನ್ನು ಧ್ವಂಸ ಮಾಡಿತ್ತು. ಇದು ವ್ಯಾಪಾರಿಗಳ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ವೇಳೆ ಪಾಲಿಕೆ ಬೀದಿ ಬದಿ ವ್ಯಾಪಾರ ವಲಯದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡುವ ಭರವಸೆ ನೀಡಿತ್ತು. ಆದರೆ ಈಗ ಭರವಸೆ ಹುಸಿಯಾಗಿದೆ. ಸ್ಟೇಟ್ ಬ್ಯಾಂಕ್ ಬಳಿ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಿಸಿದ್ದ ಬೀದಿ ಬದಿ ವ್ಯಾಪಾರ ವಲಯ ಸದ್ಯ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಾಡಾಗಿದೆ. ಕಾಮಗಾರಿ ಪೂರ್ಣಗೊಂಡು 3 ತಿಂಗಳು ಕಳೆದರೂ ವ್ಯಾಪಾರಿಗಳಿಗೆ ಬಿಟ್ಟುಕೊಡದೆ ಕುಡುಕರ ಭಿಕ್ಷುಕರ ಆವಾಸ ತಾಣವಾಗಿದೆ. ಮೊನ್ನೆ ಮೇಯರ್ ಅವರು ಇಲ್ಲಿ ಬಂದು 1 ವಾರದೊಳಗಡೆ ಇಲ್ಲಿ ಸ್ಥಳಾಂತರ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಇವತ್ತು ಸ್ಥಳಾಂತರ ಮಾಡುವಂಥ ಪ್ರಶ್ನೆ ಅಲ್ಲ. ಇಲ್ಲಿ ಸ್ಟಾಲ್ಗಳನ್ನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಸ್ಟಾಲ್ಗಳನ್ನು ಇಲ್ಲಿ ಕೊಡುವಂಥ ಇರ್ಬೋದು. ಈ ಬೀದಿ ವ್ಯಾಪಾರಿಗಳ ಪ್ರಸ್ತಾವನೆ ಏನಿತ್ತು, ಪ್ರಪೋಸಲ್ ಏನಿತ್ತು, ಕೇವಲ ಕಂಟೋನ್ಮೆಂಟ್ ವಾರ್ಡ್ನ 93 ಜನರನ್ನು ಇಲ್ಲಿ ಶಿಫ್ಟ್ ಮಾಡಿದರೆ ಇಲ್ಲಿದ್ದವರಿಗೆ ಅನ್ಯಾಯ ಆಗ್ಬೋದು ಅಥವಾ ಝೋನ್ನ ಹೊರಗಡೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನ್ಯಾಯ ಆಗುವ ಸಾಧ್ಯತೆ ಇದೆ. ಕಳೆದ ಸೆಪ್ಟೆಂಬರ್ 5ರಂದು ಪಾಲಿಕೆ 93 ವ್ಯಾಪಾರಿಗಳಿಗೆ ಚೀಟಿ ಎತ್ತುವ ಮೂಲಕ ಸ್ಟಾಲ್ ಹಸ್ತಾಂತರ ಕಾರ್ಯ ಮಾಡಿತ್ತು. ಆದರೆ ಇಲ್ಲಿಯ ತನಕ ವಲಯದಲ್ಲಿ ವ್ಯಾಪಾರ ಆರಂಭಗೊಳ್ಳದೆ ಜನರಿಗೆ ತೆರಿಗೆ ಹಣ ಪೋಲಾಗುತ್ತಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಭಕ್ತರ ಸಂಭ್ರಮ, ಲಕ್ಷಾಂತರ ಭಕ್ತರ ಸ್ವಾಗತಕ್ಕೆ ಕೊಪ್ಪಳ ಸಿದ್ಧವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಅಂಜನಾದ್ರಿಯಲ್ಲಿ ಹನುಮ ಜಪ, ಲಕ್ಷಕ್ಕೂ ಅಧಿಕ ಭಕ್ತರು ಬರುವ ಸಾಧ್ಯತೆ. ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಅಂಜನಾದ್ರಿ ಬೆಟ್ಟದಲ್ಲಿರುವ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಇಂದು ಹನುಮಾನ್ ರಥಾಚರಣೆ ನಡೆಯುತ್ತಿದ್ದು ಜಿಲ್ಲಾಡಳಿತ ಸಿದ್ಧವಾಗಿದೆ. ಈಗಾಗಲೇ ವಿವಿಧ ಜಿಲ್ಲೆ ರಾಜ್ಯಗಳಿಂದ ಆಗಮಿಸುತ್ತಿರುವ ಮಾಲಾಧಾರಿಗಳು ವಿವಿಧ ಸ್ಥಳಗಳಲ್ಲಿ ವಾಸ್ತವ್ಯ ಹೂಡಿದ್ದಾರೆ.
ಬೆಳಗ್ಗೆ 4 ಗಂಟೆಯಿಂದ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮೆಟ್ಟಿಲುಗಳನ್ನು ಹತ್ತಿ ಮಾಲೆ ವಿಸರ್ಜನೆ ಮಾಡುತ್ತಾರೆ. ವಿದ್ಯುತ್ ದೀಪಗಳು ಮತ್ತು ಹೂವಿನ ಅಲಂಕಾರದಿಂದ ಅಲಂಕೃತಗೊಂಡಿದೆ. ಬೆಟ್ಟದ ಕೆಳಭಾಗದಲ್ಲಿ ಭಕ್ತರಿಗೆ ಸ್ನಾನದ ವ್ಯವಸ್ಥೆ, ಕುಡಿಯೋ ನೀರು, ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂಜನಾದ್ರಿಗೆ ಆಗಮಿಸುತ್ತಿರುವ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿದ್ದು ಎಲ್ಲ ಮಾರ್ಗಗಳಲ್ಲಿಯೂ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಬೆಟ್ಟದ ಸುತ್ತಲೂ ಭದ್ರತೆಗೆ ಓರ್ವ ಎಸ್ಪಿ, 2 ಎಎಸ್ಪಿ, 8 ಡಿಎಸ್ಪಿ, 36 ಸಿಪಿಐ, 86 ಪಿಎಸ್ಐ, 1500 ಪೊಲೀಸ್ ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲ ಕಡೆ ಒಂದು ಪೊಲೀಸ್ ಭದ್ರತೆ ವಿಚಾರ ಆಗಿರ್ಬೋದು, ಗಂಗಾವತಿ ನಗರದಲ್ಲಿ ಸಂಕೀರ್ತನ ರ್ಯಾಲಿ ವಿಚಾರದಲ್ಲಿ ಕೂಡ ಪೊಲೀಸರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಭದ್ರತಾ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿ ಬರುವಂಥ ಸಂಕೀರ್ತನ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂಥ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಕಳೆದ ವರ್ಷ ಏನು ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ಅಚ್ಚುಕಟ್ಟಾಗಿ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇರುವಂಥ ಒಂದು ವಿಚಾರ. ಕಳೆದ ವರ್ಷ 1 ಲಕ್ಷಕ್ಕೂ ಅಧಿಕ ಜನ ಹನುಮ ಭಕ್ತರು ಆಗಮಿಸಿದರು. ಈ ಬಾರಿ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಬೆಳಗ್ಗೆ ಗಂಗಾವತಿ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಸಂಕೀರ್ತನ ಯಾತ್ರೆ ನಡೆಯಲಿದ್ದು, ಬರುವ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಎಲ್ಲ ಕಡೆ ಸ್ವಚ್ಛತೆ, ನೈರ್ಮಲೀಕರಣ, ಆರೋಗ್ಯ ಇಲಾಖೆಯ ಕಡೆಯಿಂದ ವ್ಯವಸ್ಥೆ ಮತ್ತು ಗ್ರಾಮ ಪಂಚಾಯಿತಿಯ ಕಡೆಯಿಂದಲೂ ಸಹ ಆ ಗ್ರಾಮದ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಭಕ್ತಾದಿಗಳಿಗೆ ನೀಡುವ ಮುಖಾಂತರ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ಮಾಡಲಾಗಿರುತ್ತದೆ. 2 ದಿನಗಳ ಕಾಲ ನಡೆಯುವ ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆ ಅಂಜನಾದ್ರಿ ಬೆಟ್ಟ ಹನುಮ ಭಕ್ತರಿಂದ ತುಂಬಿ ತುಳುಕಲಿದೆ. ಹನುಮರಥ ಆಚರಣೆ ಮಾಡಿದ ಮಾಲಾಧಾರಿಗಳು ಆಂಜನೇಯನ ದರ್ಶನ ಪಡೆದು ಪುನೀತರಾಗಲಿದ್ದಾರೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ